ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ರಾಜ್ಯ ಸರ್ಕಾರ ತಮ್ಮ ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರದ ಖಜಾನೆ ಖಾಲಿ ಮಾಡ್ತಾ ಇದೆ. ಸರ್ಕಾರ ದಿವಾಳಿಯಾಗಿದೆ. ಸರ್ಕಾರದ ಬಳಿ ದುಡ್ಡಿಲ್ಲ ಅಂತ ಬಿಜೆಪಿ ನಾಯಕರು ಗಂಭೀರ ಆರೋಪ ಮಾಡುತ್ತಿದ್ದಾರೆ. ಇದಕ್ಕೆ ಪುರಾವೆ ಎಂಬಂತೆ ಪ್ರಮುಖ ಗ್ಯಾರಂಟಿ ಯೋಜನೆಯಾದ ಶಕ್ತಿ ಯೋಜನೆ ಬಾಕಿ ಹಣ ಸಾರಿಗೆ ಇಲಾಖೆಗೆ ತಲುಪಿಲ್ಲ ಎನ್ನಲಾಗ್ತಾ ಇದ್ದು, ಇದರಿಂದ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಅಂದ್ರೆ ಬಿಎಂಟಿಸಿ ಸಂಕಷ್ಟಕ್ಕೆ ಸಿಲುಕಿದೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಶಕ್ತಿ ಯೋಜನೆಯಿಂದ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಸೌಲಭ್ಯಗಳನ್ನು ಪಡೆದಿದ್ರು, ಅದರ ಆರ್ಥಿಕ ಹೊರೆ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಮೇಲೆ ಬೀರಿದೆ. ಸರ್ಕಾರದಿಂದ ನೀಡಬೇಕಿದ್ದ ಪರಿಹಾರ ಮೊತ್ತದಲ್ಲಿ 850 ಕೋಟಿ ರೂಪಾಯಿ ಬಾಕಿ ಉಳಿದಿರುವುದು ಇದೀಗ ಸಾರಿಗೆ ಇಲಾಖೆಯ ಚಿಂತೆಗೆ ಕಾರಣವಾಗಿದೆ. ಸರ್ಕಾರ ಒಟ್ಟು 3097.27 ಕೋಟಿ ರೂಪಾಯಿ ಪರಿಹಾರ ನೀಡಬೇಕಿದ್ರು ಇದುವರೆಗೆ ಕೇವಲ 2247.35 ಕೋಟಿ ರೂಪಾಯಿ ಮಾತ್ರ ಬಿಡುಗಡೆ ಮಾಡಿದೆ. ಇದರಿಂದ ಬಿಎಂಟಿಸಿ ಆರ್ಥಿಕ ಸಂಕಷ್ಟವನ್ನೇ ಎದುರಿಸುತ್ತಿದೆ ಅಂತ ತಿಳಿದು ಬಂದಿದೆ. ಶಕ್ತಿ ಯೋಜನೆ ಪ್ರಾರಂಭವಾದ ನಂತರ 2026ರ ಫೆಬ್ರವರಿಯವರೆಗೆ ಕರ್ನಾಟಕದಾದ್ಯಂತ ಮಹಿಳೆಯರು 680.87 ಕೋಟಿ ಉಚಿತ ಪ್ರಯಾಣಗಳನ್ನು ಮಾಡಿದ್ದಾರೆ. ಅದರಲ್ಲಿ 217.62 ಕೋಟಿ ಪ್ರಯಾಣಗಳನ್ನು ಬಿಎಂಟಿಸಿ ಮೂಲಕವೇ ನೀಡಲಾಗಿದೆ. ಯೋಜನೆ ಆರಂಭಕ್ಕೂ ಮುನ್ನ ಬಿಎಂಟಿಸಿ ಸುಮಾರು 1383.86 ಕೋಟಿ ರೂಪಾಯಿ ಆರ್ಥಿಕ ಸಂಕಷ್ಟವನ್ನೇ ಎದುರಿಸ್ತಾ ಇತ್ತು. ಇಂಧನ ಕಂಪನಿಗಳಿಗೆ ಬಾಕಿ, ಭವಿಷ್ಯ ನಿಧಿ ಅಂದ್ರೆ ಪಿಎಫ್, ಪೂರೈಕೆದಾರರಿಗೆ ಪಾವತಿಸಬೇಕಾದ ಹಣ ಸೇರಿದ ಹಾಗೆ ಹಲವು ಆರ್ಥಿಕ ಒತ್ತಡಗಳು ಸಂಸ್ಥೆಯನ್ನ ಸಂಕಷ್ಟಕ್ಕೆ ದೂಡಿದ್ವು. ನಂತರ ಡೀಸೆಲ್ ಬೆಲೆ ಏರಿಕೆ, ಸಿಬ್ಬಂದಿ ವೇತನ ಪರಿಷ್ಕರಣೆ, ನಿರ್ವಹಣಾ ವೆಚ್ಚಗಳ ಏರಿಕೆಯಿಂದ ಸಮಸ್ಯೆ ಮತ್ತಷ್ಟು ಗಂಭೀರವಾಗಿದೆ. ಇದರ ನಡುವೆ ಸರ್ಕಾರ ಶಕ್ತಿ ಯೋಜನೆಯಡಿ ಪ್ರತಿ ತಿಂಗಳು ಮುಂಗಡವಾಗಿ ಹಣ ಬಿಡುಗಡೆ ಮಾಡ್ತಿರುವುದಾಗಿ ತಿಳಿಸಿದೆ. ಬಿಎಂಟಿಸಿ ಆರ್ಥಿಕ ಸ್ಥಿರತೆಗಾಗಿ 589.20 ಕೋಟಿ ರೂಪಾಯಿ ಸಾಲ ಪಡೆಯಲು ಸರ್ಕಾರ ಭರವಸೆ ನೀಡಿದ್ದು, ಅದನ್ನು ತೀರಿಸಲು ಬಜೆಟ್ ಸಹಾಯ ಒದಗಿಸುವುದು ಸೇರಿದ ಹಾಗೆ ಹಲವಾರು ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಅಂತ ಹೇಳಿದೆ. ಇನ್ನೊಂದು ಕಡೆ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಯನ್ನು ಬಲಪಡಿಸುವುದಕ್ಕೆ ಸರ್ಕಾರ ಕ್ರಮಕ್ಕೆ ಮುಂದಾಗಿದ್ದು, ಡೀಸೆಲ್ ಮತ್ತು ವಿದ್ಯುತ್ ಬಸ್ಗಳನ್ನು ಹೆಚ್ಚಿಸುವ ಕಾರ್ಯವನ್ನು ಕೈಗೊಳ್ಳಲಾಗ್ತಾ ಇದೆ. ಪ್ರಧಾನಮಂತ್ರಿ ಇ-ಡ್ರೈವ್ ಯೋಜನೆಯಡಿ 4500 ಎಲೆಕ್ಟ್ರಿಕ್ ಬಸ್ಗಳ ಖರೀದಿಗೆ ಅನುಮೋದನೆ ನೀಡಲಾಗಿದೆ. 2026-27ರ ಬಜೆಟ್ನಲ್ಲಿ 1000 ಡೀಸೆಲ್ ಬಸ್ಗಳನ್ನು ಸೇರಿಸುವ ಘೋಷಣೆಯನ್ನ ಮಾಡಿದೆ. ಒಟ್ಟಾರೆ ಶಕ್ತಿ ಯೋಜನೆ ಮಹಿಳೆಯರ ಪ್ರಯಾಣಕ್ಕೆ ದೊಡ್ಡ ನೆರವಾಗಿದ್ರೂ ಅದರ ಆರ್ಥಿಕ ಹೊರೆ ಸಾರಿಗೆ ಸಂಸ್ಥೆಗಳ ಮೇಲೆ, ವಿಶೇಷವಾಗಿ ಬಿಎಂಟಿಸಿಯ ಮೇಲೆ ಹೆಚ್ಚುತ್ತಾ ಇರುವುದು ಗಮನಾರ್ಹ ವಿಚಾರ. ಭವಿಷ್ಯದಲ್ಲಿ ಯೋಜನೆ ಮುಂದುವರಿಸಲು ಆರ್ಥಿಕ ಸಮತೋಲನ ಸಾಧಿಸುವುದು ಸರ್ಕಾರದ ಮುಂದಿರುವ ಪ್ರಮುಖ ಸವಾಲು. ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಬಹುಮುಖ್ಯವಾದ ಶಕ್ತಿ ಯೋಜನೆ ಜಾರಿಯಿಂದ ಕರ್ನಾಟಕದ 4 ಸಾರಿಗೆ ನಿಗಮಗಳು ಸಂಕಷ್ಟದ ಸುಳಿಗೆ ಸಿಲುಕಿವೆ. 2023 ಜೂನ್ 11ರಿಂದ ಚಾಲನೆ ಪಡೆದ ಶಕ್ತಿ ಯೋಜನೆಯಡಿ ಫೆಬ್ರವರಿ 2026ರವರೆಗೆ ಒಟ್ಟು 680.87 ಕೋಟಿ ಮಹಿಳಾ ಫಲಾನುಭವಿಗಳು ಉಚಿತವಾಗಿ ಪ್ರಯಾಣಿಸಿದ್ದಾರೆ. ಉಚಿತ ಪ್ರಯಾಣದ ಒಟ್ಟು ವೆಚ್ಚ ಬರೋಬ್ಬರಿ 1,76,474.99 ಕೋಟಿ ರೂಪಾಯಿಗಳಾಗಿದ್ದು, ಈ ಪೈಕಿ ಸರ್ಕಾರ ಈವರೆಗೆ 1,30,737.49 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿದೆ. ಉಳಿದ ಸುಮಾರು 45,737 ಕೋಟಿ ರೂಪಾಯಿಗೂ ಅಧಿಕ ಮೊತ್ತವನ್ನ ಸರ್ಕಾರ ಬಾಕಿ ಉಳಿಸಿಕೊಂಡಿದೆ. ಫೆಬ್ರವರಿ ತಿಂಗಳಿಂದ ಮುಂಗಡವಾಗಿ ಅನುದಾನ ಬಿಡುಗಡೆ ಮಾಡಲಾಗುತ್ತೆ ಎಂದು ಸಾರಿಗೆ ಇಲಾಖೆ ಅಂಕಿಅಂಶಗಳಿಂದ ತಿಳಿದು ಬಂದಿದೆ. ರಾಜ್ಯದ 4 ಸಾರಿಗೆ ಸಂಸ್ಥೆಗಳು ನಷ್ಟದಲ್ಲಿದ್ದು, ಹೊಸ ಬಸ್ಗಳ ಖರೀದಿ, ಇಂಧನ ವೆಚ್ಚ, ಸಂಸ್ಥೆಯ ಬಂಡವಾಳ ವೆಚ್ಚ, ಭವಿಷ್ಯ ನಿಧಿ ಬಾಕಿ ಹೀಗೆ ಹಲವಾರು ಕಾರಣಗಳಿಗೆ ಸಾಲಕ್ಕೆ ದೊಡ್ಡ ಮೊತ್ತದ ಬಡ್ಡಿ ಪಾವತಿಸಲಾಗ್ತಾ ಇದೆ. 2024-25ರಲ್ಲಿ ಕೆಎಸ್ಆರ್ಟಿಸಿ ನಿಗಮ ಒಂದೇ ಪ್ರತಿ ತಿಂಗಳು ಸುಮಾರು 1.97 ಕೋಟಿ ರೂಪಾಯಿ ಬಡ್ಡಿಯನ್ನ ಪಾವತಿಸ್ತಾ ಇದೆ. ಕೆಎಸ್ಆರ್ಟಿಸಿ ನಿಗಮ 2020-21ರಲ್ಲಿ 2.63 ಕೋಟಿ ರೂಪಾಯಿ, 2021-22ರಲ್ಲಿ 2.13 ಕೋಟಿ ರೂಪಾಯಿ, 2022-23ರಲ್ಲಿ 1.63 ಕೋಟಿ ರೂಪಾಯಿ, 2023-24ರಲ್ಲಿ 1.20 ಕೋಟಿ ರೂಪಾಯಿ ಬಡ್ಡಿ ಪಾವತಿಸಿದೆ.
ಅದೇ ರೀತಿ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ 2020-21ರಲ್ಲಿ 1.82 ಕೋಟಿ, 2021-22ರಲ್ಲಿ 1.77 ಕೋಟಿ, 2022-23ರಲ್ಲಿ 1.45 ಕೋಟಿ ರೂಪಾಯಿ, 2023-24ರಲ್ಲಿ 1.08 ಕೋಟಿ ಹಾಗೂ 2024-25ರಲ್ಲಿ 73 ಲಕ್ಷ ರೂಪಾಯಿ ಬಡ್ಡಿಯನ್ನ ಪಾವತಿಸಿದೆ. ಈ ನಿಟ್ಟಿನಲ್ಲಿ ಸಾರಿಗೆ ಸಂಸ್ಥೆಗಳನ್ನು ಆರ್ಥಿಕವಾಗಿ ಸದೃಢಗೊಳಿಸಲು ರಾಜ್ಯ ಸರ್ಕಾರ ಹಲವು ಕ್ರಮಗಳನ್ನು ಕೈಗೊಂಡಿದೆ. ನೌಕರರ ಭವಿಷ್ಯ ನಿಧಿ, ಇಂಧನ ಬಾಕಿ ತೀರಿಸಲು ಸರ್ಕಾರಿ ಗ್ಯಾರಂಟಿಯೊಂದಿಗೆ 2,000 ಕೋಟಿ ಸಾಲ ಪಡೆಯಲು ಅನುಮೋದನೆ ನೀಡಲಾಗಿದ್ದು, ಈ ಸಾಲದ ಮೊತ್ತವನ್ನ ಸರ್ಕಾರವೇ ಮರುಪಾವತಿಸಲಿದೆ. ಹಾಗಾಗಿ ಶಕ್ತಿ ಯೋಜನೆಯ ಯಶಸ್ಸಿನ ನಡುವೆ ರಾಜ್ಯದ 4 ಸಾರಿಗೆ ಸಂಸ್ಥೆಗಳಾದ ಕೆಎಸ್ಆರ್ಟಿಸಿ, ಬಿಎಂಟಿಸಿ, ಎನ್ಡಬ್ಲ್ಯೂಕೆಆರ್ಟಿಸಿ, ಕೆಕೆಆರ್ಟಿಸಿ ತೀವ್ರ ಆರ್ಥಿಕ ಹಿನ್ನಡೆಯನ್ನ ಅನುಭವಿಸ್ತಾ ಇವೆ. ಇದನ್ನ ಸರ್ಕಾರ ಯಾವ ರೀತಿ ನಿಭಾಯಿಸುತ್ತೆ ಕಾದು ನೋಡಬೇಕು.